ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಆದರೆ ಈ ಶಕ್ತಿ ಯೋಜನೆ ದುರುಪಯೋಗ ಆಗ್ತಾ ಇದೆ. ಪುರುಷ ಪ್ರಯಾಣಿಕರಿಗೆ ಶಕ್ತಿ ಯೋಜನೆಯ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಕಂಡಕ್ಟರ್ಗಳು. ಬಸ್ನ ನಿರ್ವಾಹಕರು ಪುರುಷ ಪ್ರಯಾಣಿಕರಿಗೆ ಶಕ್ತಿ ಯೋಜನೆಯ ಟಿಕೆಟ್ ಅನ್ನು ಕೊಟ್ಟಿರೋದು. ಉಚಿತ ಟಿಕೆಟ್ ಅನ್ನು ನೀಡಿದ 4 ಕಂಡಕ್ಟರ್ಗಳನ್ನು ಅಮಾನತು ಮಾಡಲಾಗಿದೆ. UPIಗೆ ಹಣ ವರ್ಗಾವಣೆ ಮಾಡಿಕೊಂಡು ಫ್ರೀಯಾಗಿ ಟಿಕೆಟ್ ಅನ್ನು ಕೊಡ್ತಾ ಇದ್ರು. ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಇವರು ಅಂತ ಹೇಳಿದ್ರೆ ಕನ್ನಡ ಬಾರದ ಪುರುಷ ಪ್ರಯಾಣಿಕರನ್ನ ಈ ಬಸ್ನ ನಿರ್ವಾಹಕರು ಟಾರ್ಗೆಟ್ ಮಾಡ್ತಾ ಇದ್ರು. ತಮ್ಮ ವೈಯಕ್ತಿಕ UPI ಮಾಹಿತಿಯನ್ನು ನೀಡಿ ಹಣವನ್ನ ಪೀಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದರಿಂದ ನಿಗಮಕ್ಕೆ ಸೇರಬೇಕಿದ್ದಂತ ಲಕ್ಷ ಹಣ ಕಂಡಕ್ಟರ್ ಜೇಬಿಗೆ ಸೇರ್ತಾ ಇತ್ತು. 4 ಜನ ಕಿಲಾಡಿ ಕಂಡಕ್ಟರ್ಗಳನ್ನ ಅಮಾನತು ಮಾಡಿದೆ ಸಾರಿಗೆ ಇಲಾಖೆ. ಗಮನಿಸಬೇಕಾದಂಥ ವಿಚಾರ, ಮಹಿಳೆಯರು ಪ್ರಯಾಣ ಮಾಡುವಂಥ ಶಕ್ತಿ ಯೋಜನೆಯ ಟಿಕೆಟ್ ಅನ್ನ ಪುರುಷರಿಗೆ ಕೊಡ್ತಾ ಇದ್ರು. ಅವರಿಂದ ಹಣವನ್ನು ಕೂಡ ತಗೊಳ್ತಾ ಇದ್ರು. ಈ ಕನ್ನಡ ಬರಲ್ಲ, ಈ ನಾರ್ತ್ ಇಂಡಿಯನ್ಸು ಅಥವಾ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾರಲ್ಲ, ಅಂಥವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಈ ಉಚಿತ ಪ್ರಯಾಣದ ಟಿಕೆಟನ್ನು ಕೊಟ್ಟು ತಮ್ಮ ಸ್ವಂತ UPI ID-ಗೆ ಹಣವನ್ನು ಹಾಕಿಸಿಕೊಳ್ತಾ ಇದ್ರು BMTCಯ ಕಂಡಕ್ಟರ್ಗಳು ಎನ್ನುವಂಥ ಮಾಹಿತಿ ಇದೆ. ಸೂರ್ಯನಾರಾಯಣ್ ಡಿಪೋ ನಂಬರ್ 18 ಡ್ರೈವರ್ ಕಮ್ ಕಂಡಕ್ಟರ್, ಇವರು ಪೀಕಿರೋದು 54,290 ರೂಪಾಯಿ. ಬೊಮ್ಮಲಿಂಗ C ಅಂತೇಳಿ ಡಿಪೋ ನಂಬರ್ 18ರ ಡ್ರೈವರ್ ಕಮ್ ಕಂಡಕ್ಟರ್ ಇವರು 16,404 ರೂಪಾಯಿ ಹಣವನ್ನು ತಮ್ಮ ಜೇಬಿಗೆ ಇಳಿಸ್ಕೊಂಡಿದ್ದಾರೆ. ಬ್ರಿಜೇಶ್ ಬಾಬು ಡಿಪೋ ನಂಬರ್ 51 ಡ್ರೈವರ್ ಕಮ್ ಕಂಡಕ್ಟರ್ ಇವರು ಕೂಡ 9,795 ರೂಪಾಯಿ. ಇತ್ತ ಮೋಹನ್ ಡಿಪೋ ನಂಬರ್ 18 ಡ್ರೈವರ್ ಕಮ್ ಕಂಡಕ್ಟರ್ 6,117 ರೂಪಾಯಿಯನ್ನು ತಮ್ಮ ಜೇಬಿಗೆ ಇಳಿಸ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಶಕ್ತಿ ಯೋಜನೆ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ತಂದಿರುವಂಥ ಅತ್ಯುತ್ತಮವಾದ ಯೋಜನೆ ಅಂತ ಹೇಳಲಾಗುತ್ತೆ. ಆದರೆ ಈ ಯೋಜನೆಯಲ್ಲೂ ಕೂಡ ಕಂಡಕ್ಟರ್ಗಳು ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಎನ್ನುವಂಥ ವಿಚಾರ, ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಲ್ಲ? ಎಸ್ ಸಂಪತ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರು ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ಬೋದು ಅಂತ ಹೇಳಿ 4 ನಿಗಮದ ಸಾರಿಗೆ ಏನಿದೆ, ಈ ಒಂದು 4 ನಿಗಮದ ಸಾರಿಗೆಯಲ್ಲೂ ಕೂಡ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆ ಅಂತ ಹೆಸರಿಟ್ಟು ಮಹಿಳೆಯರಿಗೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿದ್ರು. ಹೀಗಾಗಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಮಹಿಳೆಯರು ಕೂಡ ಈ ಒಂದು ಯೋಜನೆಯನ್ನು ಬಳಸ್ಕೋತಾರೆ. ಆದರೆ ಇದನ್ನೇ ಒಂದು ದುರುಪಯೋಗ ಮಾಡಿಕೊಂಡಂತಹ 4 ಜನ ಕಂಡಕ್ಟರ್ ಕನ್ನಡ ಬಾರದೇ ಇರುವಂತಹ ಪುರುಷ ಪ್ರಯಾಣಿಕರಿಗೆ ಈ ಒಂದು ಮಹಿಳಾ ಉಚಿತ ಟಿಕೆಟ್ ಏನಿದೆ ಅದನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ನಾವೇನು ಉಚಿತ ಟಿಕೆಟ್ ಅನ್ನು ನೋಡ್ತೀವಿ ಅದು ಕನ್ನಡದಲ್ಲಿ ಅಕ್ಷರ ಬರೆದಿರುತ್ತೆ. ಹೀಗಾಗಿ ಕನ್ನಡ ಓದಕ್ಕೆ ಬರದೇ ಇರೋರು ಯಾರಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡಿ 4 ಜನ ಕಂಡಕ್ಟರ್ ಈ ಒಂದು ಉಚಿತ ಟಿಕೆಟ್ ಅನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ಇನ್ನೊಂದು ಗಮನಿಸಬೇಕಾಗುತ್ತೆ, ಇವಾಗ ಆಲ್ರೆಡಿ ಎಲ್ಲ ಬಸ್ಸಲ್ಲೂ ಕೂಡ UPI ಸ್ಕ್ಯಾನರ್ನ ಇಟ್ಟಿರ್ತಾರೆ. ಅಂದರೆ ಪ್ರತಿಯೊಂದು ಬಸ್ಸಲ್ಲೂ ಕೂಡ ಅದು ನೇರವಾಗಿ ಸಾರಿಗೆ ಇಲಾಖೆಗೆ ಜಮಾ ಆಗುವ ರೀತಿಯಲ್ಲಿ ಸರ್ಕಾರಿ UPI ಅನ್ನು ಹಾಕಲಾಗುತ್ತೆ. ಆದರೆ ಇದನ್ನು ಕೂಡ ಬಂಡವಾಳ ಮಾಡಿಕೊಂಡು ಅವರು ನೇರವಾಗಿ ಏನು ಮಾಡಿದ್ದಾರೆ, ತಮ್ಮ UPI ಡೀಟೇಲ್ಸನ್ನು ಕೊಟ್ಟು ಸ್ಕ್ಯಾನರನ್ನು ಕೊಟ್ಟು ಅದರಲ್ಲಿ ಸ್ಕ್ಯಾನನ್ನು ಮಾಡಿಸ್ಕೊಂಡು ತಮ್ಮ ಅಕೌಂಟ್ಗೆ ಈ ಒಂದು ಹಣವನ್ನು ಹಾಕ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಡಿಪೋ ನಂಬರ್ 18 ಹಾಗೆ ಡಿಪೋ ನಂಬರ್ 51ರಲ್ಲಿ ಈ ಒಂದು ಪ್ರಕರಣ ಆಗಿರುವಂಥದ್ದು. ಡಿಪೋ ನಂಬರ್ 18ರ 3 ಜನ ಕಂಡಕ್ಟರ್ ಹಾಗೆ ಡಿಪೋ ನಂಬರ್ 51ರ ಒಬ್ಬ ಕಂಡಕ್ಟರ್ ಈ ಒಂದು ಮೋಸವನ್ನು ಮಾಡಿರುವಂಥದ್ದು. ಇವರು ಎಷ್ಟು 4 ಜನರಿಂದಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಸಾರಿಗೆ ನಿಮ್ಮ ಗಮನಕ್ಕೆ, ಅದರಲ್ಲೂ ಕೂಡ BMTCಗೆ ಸೇರಬೇಕಾಗಿದೆ. ಸದ್ಯ ಇವರನ್ನ ಅಮಾನತನ್ನು ಮಾಡಿರುವಂಥದ್ದು BMTC. ಇದರ ವಿರುದ್ಧ ತನಿಖೆಯೂ ಕೂಡ ಆಗ್ತಾ ಇದೆ. ಕೇವಲ ಇವರಷ್ಟೇ ಅಲ್ಲ, ಬೇರೆ ಯಾರಾದರೂ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ತನಿಖೆ ನಂತರ ಗೊತ್ತಾಗುತ್ತೆ ಇವರು ಯಾಕಾಗಿ ಈ ಥರ ಮಾಡಿದ್ರು, ಜೊತೆಗೆ ಇವ್ರ ಜೊತೆ ಇನ್ಯಾರಾದರೂ ಕೈ ಜೋಡಿಸಿದಾರ ಅಂತ ಹೇಳಿ. ಸಂಪತ್, ಡೀಟೇಲ್ಸ್ಗಾಗಿ